ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹೂ ಬೆಳೆಯುವ ಬೆಳೆಗಾರರಿಗೆ ಶುಭ ಸುದ್ದಿ ನೀಡಲಾಗಿದೆ. ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಹೂ ಮಾರಾಟಗಾರರ ಅಸೋಸಿಯೇಷನ್ ವತಿಯಿಂದ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದು, ಸುಮಾರು 30 ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಎಂಜಿ ರಸ್ತೆಯಲ್ಲಿರುವ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇದೇ ಜನವರಿ ತಿಂಗಳು 11ನೇ ತಾರೀಕಿನಿಂದ ಸಂಜೆ 3ರಿಂದ 7ರವರೆಗೆ ಆಕ್ಷನ್ ಅವಕಾಶ ಮಾಡಿಕೊಡಲಾಗುತ್ತದೆ. ಸಂಜೆ ವೇಳೆ ಕಿತ್ತಿರುವ ಹೂವನ್ನು ಮಾರುಕಟ್ಟೆಯಲ್ಲಿ ಒಳ್ಳೆಯ ದರಕ್ಕೆ ಮಾರಾಟ ಮಾಡಲಾಗುವುದು ಎಂದು ಮಾರುಕಟ್ಟೆಯ ಕಾರ್ಯದರ್ಶಿಗಳು ತಿಳಿಸಿರುತ್ತಾರೆ. ಉದ್ದೇಶ 30 ವರ್ಷದಿಂದ ಏನು APMC ನಡ್ಕೊಂಡು ಬಂದಿತ್ತು, 6 ಗಂಟೆಯಿಂದ 12 ಗಂಟೆವರೆಗೂ ವ್ಯಾಪಾರ ವಹಿವಾಟು. ಈಗ ನಾವು ಅಸೋಸಿಯೇಷನ್ ಕಡೆಯಿಂದ ರೈತರನ್ನ ಒಳಗೊಂಡು ಸಭೆ ಮಾಡಿ ಸರ್ವಾನುಮತದಿಂದ ತೀರ್ಮಾನ ಮಾಡಿ ಮಧ್ಯಾಹ್ನ 11ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ವ್ಯಾಪಾರನ ಮುಂದುವರಿಸಬೇಕಂತ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೀರಿ. ಇದ್ರ ಬಗ್ಗೆ ಕಾರ್ಯದರ್ಶಿ ಅವರು ಗಮನಕ್ಕೆ ತಂದಾಗ ಕರಪತ್ರ ಹೊಡಿಸ್ತೀವಿ, ಅನೌನ್ಸ್ ಮಾಡಿಸ್ತೀವಿ, ನಿಮ್ಗೆ ಏನೇನು ಬೇಕು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಇದನ್ನು ರೈತರು, ಸಾರ್ವಜನಿಕರು, ವರ್ತಕರು ಸದುಪಯೋಗ ಮಾಡಿಸ್ಕೊಬೇಕಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ. APMC 2 MG ರಸ್ತೆ, ಚಿಕ್ಕಬಳ್ಳಾಪುರ, ಸರ್ ಎಂ ವಿಶ್ವೇಶ್ವರ ಹೂವಿನ ಮಾರುಕಟ್ಟೆ ಸಂಕೀರ್ಣ ಏನು ಸರ್, ಇಲ್ಲಿ ನಡೆಯುತ್ತಿದ್ದು. ದಯವಿಟ್ಟು ಇದಕ್ಕೆಲ್ಲ ಸಹಕಾರ ಕೊಡಬೇಕು. ಮುಂದಿನ ದಿನಗಳಲ್ಲಿ ಒಳ್ಳೆ ಅತ್ಯುನ್ನತ ಸ್ಥಾನಕ್ಕೆ ಈ ಮಾರ್ಕೆಟ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದನ್ನೆಲ್ಲ ರೈತರು ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ. ಇದರಿಂದ ಒಳ್ಳೆ ಬೆಲೆ ಬರುತ್ತೆ, ಫ್ರೆಶ್ನೆಸ್ ಇರುತ್ತೆ, ಪಾರ್ಸಲ್ಗೆ ಒಳ್ಳೆ ಎಕ್ಸ್ಪೋರ್ಟ್ಗೆ ಒಳ್ಳೆ ಚೆನ್ನಾಗಿರುತ್ತೆ. ಬೆಳಗ್ಗೆ 7 ಗಂಟೆಗೆ ಬರೋ ಹೂವು ನಿನ್ನೆ ಸಾಯಂಕಾಲ ಕಿತ್ತಿರ್ತಾರೆ. ಹಾಗಾಗಿ ಸಂಜೆ ಕಿತ್ತಿರ್ತಕ್ಕಂಥ ಹೂವನ್ನ ಸಂಜೆ ತೊಗೊಂಡು ಬಂದರೆ ನಾವು ಒಳ್ಳೆ ಬೆಲೆಗೆ ಮಾರ್ಕೊಡ್ತೀವಿ. ಬಹಿರಂಗವಾಗಿ ಹರಾಜು ಇಡ್ತೀರಿ, ಆಕ್ಷನ್ ಇಡ್ತೀವಿ. ಎಕ್ಸ್ಪೋರ್ಟ್ ಹೋಗುತ್ತೆ, ಫ್ರೆಶ್ನೆಸ್ ಇರುತ್ತೆ, ಬೆಲೆ ಚೆನ್ನಾಗಿ ಬರುತ್ತೆ. ಇದನ್ನು ದಯವಿಟ್ಟು ಸದುಪಯೋಗ ಪಡಿಸ್ಬೇಕಾಗಿ ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ರಾಜ್ಯಕ್ಕೆ ಬಿತ್ತರಿಸೋ ಮುಖಾಂತರ ನಮಗೆ ಮುಂದಿಸ್ತಾ ನಮಸ್ಕಾರ.